ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ನಗರದಲ್ಲಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಉತ್ತರಾಖಂಡದಲ್ಲಿ ಅಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ್ದನ್ನು ಸ್ಥಳವನ್ನು ಬಳಿಕ ಶುಚಿಗೊಳಿಸಿ ಹೋಮ ಹವನಗಳ ನಡೆಸಲಾಗಿದೆ ಎಂದು ಆರೋಪವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣ ವತಿಯಿಂದ ಬಳ್ಳಾರಿಯಲ್ಲಿ ಪ್ರತಿಭಟನೆ ಹಾಗೂ ಮೆರವಣಿಗೆ ನಡೆಸಲಾಯಿತು. ನಗರದ ಕಾಗಿ ಪಾರ್ಕ್ನಿಂದ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ಅನಂತಪುರ ರಸ್ತೆ ಮೂಲಕ ಹೊಸ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ನೂರಾರು ಕಾರ್ಯಕರ್ತರು ಪಾಲ್ಗೊಂಡು ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾನಯ್ಯ, ಸಂವಿಧಾನದ ಜಾರಿಗೆ ಬಂದು ಹಲವು ವರ್ಷಗಳು ಕಳೆದರೂ ದೇಶದಲ್ಲಿ ಅಸ್ಪೃಶ್ಯತೆ ಸಂಪೂರ್ಣವಾಗಿ ನಿರ್ಮೂಲನವಾಗಿಲ್ಲ ಎಂದು ಆರೋಪಿಸಿದರು. ಜಾತಿ ಆಧಾರಿತ ತಾರತಮ್ಯ ಹಾಗೂ ಅಸ್ಪೃಶ್ಯತೆಯಂಥ ಅನಿಷ್ಟ ಆಚರಣೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳ ಸಮಾನತೆ ಮತ್ತು ಸ್ವಾಭಿಮಾನದ ಹೋರಾಟಕ್ಕೆ ದಿಕ್ಕು ತೋರಿಸಿದ್ದಾರೆ. ಸಂವಿಧಾನ ಮೂಲಕ ಎಲ್ಲರಿಗೂ ಮಾನವನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಶುಚಿಗೊಳಿಸಿ ಹೋಮ ಹವನ ನಡೆಸಿರುವುದು ಶೋಷಿತ ಸಮುದಾಯಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೃತ್ಯದಿಂದ ಇರುವ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಹಾಗೂ ಅಸ್ಪೃಶ್ಯತೆ ವಿರುದ್ಧ ಹೋರಾಡುವ ಸೂಕ್ಷ್ಮ ಪ್ರಕರಣ ದಾಖಲಿಸಿ ತಪ್ಪಿಸ್ತಾರ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರಲ್ಲಿ ಒತ್ತಾಯಿಸಿದರು. ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ H. ಆಂಜನೇಯಲು, B. ರಮೇಶ್, ರಾಮು ನಾಯ್ಡು, ದುರ್ಗಪ್ಪ, ನರಸಪ್ಪ, ಸಂಕಣಕಲ್, ವಿಜಯಕುಮಾರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಪದಾಧಿಕಾರಿಗಳು, ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಮತ್ತು ಮಲ್ಲಿಕಾರ್ಜುನ ಖರ್ಗೆರ ಅಭಿಮಾನ ಬಳಗ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟ ಏನಿದೆಯಲ್ಲ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಸ್ಟೇಟ್ ಕಾಲ್ ಆಗಿದೆ. DG ಸಾಗರ್ ಸಾರು ಬಣಲಿಂದ ಇಡೀ 30 ಜಿಲ್ಲೆಯಲ್ಲಿ ಒಂದು ಸ್ಟೇಟ್ ಕಾಲಿ ಖರ್ಗೆ ಸಾಹೇಬರು ಪರವಾಗಿ ಮನುವಾದಿಗಳ ವಿರುದ್ಧವಾಗಿ ಶ್ರೀರಾಮ್ ಸೇನೆ ಮೊನ್ನೆ ಜಾರ್ಖಂಡ್ನಲ್ಲಿ ನಡೆದಿರ್ತಕ್ಕಂಥ 8ನೇ ತಾರೀಕು ಖರ್ಗೆ ಸಾಹೇಬರು ಭಾಷಣ ಮಾಡಿದ್ದಾರೆ. ಅವರು ಯಾವುದೇ ಒಂದು ಪ್ರಚೋದನಕಾರಿ ಭಾಷಣನೇ ಇಲ್ಲ. ಅವರು ರಾಜಕೀಯ ಭಾಷಣ ಮತ್ತು ಜನಗಳನ್ನ ಚೈತನ್ಯ ತುಂಬಂಥ ಭಾಷಣ ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ನೋಡಿ ಮತ್ತೆ ಈ ಮನುಸ್ಮೃತಿ ತಲೆಯಲ್ಲಿರ್ತಕ್ಕಂಥ ಶ್ರೀರಾಮ್ ಸೇನೆ ಮತ್ತು ಅದು ಶ್ರೀರಾಮ್ ಸೇನೆ ಅವರು ಏನು ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರಲ್ಲ, ಅವರು ನಿಜವಾಗಲೂ ಅವ್ರಿಗೆ ಖಂಡನೆ ಮಾಡ್ತೀವಿ. ಈ ಹೋರಾಟ ಮಾನಯ್ಯನವರು ಬಳ್ಳಾರಿ ಜಿಲ್ಲೆಯಿಂದ ಮಾನಯ್ಯನವರು ನೇತೃತ್ವದಲ್ಲಿ ಯಾವುದೇ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಹೋರಾಟ ಅವ್ರದ್ದು ಒಂದು ವಿಶೇಷವಾಗಿರುತ್ತೆ. ಅದು ಶೋಷಿತ ಸಮುದಾಯಗಳ ಪರವಾಗಿರುತ್ತೆ, ಆಮೇಲೆ ಮಹಿಳೆಯರ ಪರವಾಗಿರುತ್ತೆ, ರೈತರ ಪರವಾಗಿರುತ್ತೆ, ಕಾರ್ಮಿಕರ ಪರವಾಗಿರುತ್ತೆ. ಹಂಗಾಗಿ ಈ ಶೋಷಿತ ಸಮುದಾಯಗಳ ಅಧ್ಯಕ್ಷರು ಕೂಡ ಗಾಲಿಂಗನಗೌಡ, ನಮ್ಮ ಜಿಲ್ಲಾಧ್ಯಕ್ಷರು ಗಾಲಿಂಗನಗೌಡ ಬಂದಿದ್ದಾರೆ. ಮತ್ತು ಉಪಾಧ್ಯಕ್ಷರು ನಮ್ಮ ವಿಜಯ್ ಕುಮಾರ್ ಬಂದಾರ, ಬಂಜಾರಿ ಸಮಾಜದ ಅಧ್ಯಕ್ಷ ನಮ್ಮ ರಾಮನಾಯ್ಕ ಬಂದಾರ, ಎಲ್ಲ ನಮ್ಮ ದಲಿತ ಮುಖಂಡರುಗಳು ಬಂದಿದ್ದಾರೆ. ಮಾನಯ್ಯನವರು ಹೋರಾಟನೇ ಜನಗಳನ್ನ ಮತ್ತು ಯುವಕರನ್ನ ಚೈತನ್ಯ ತುಂಬಂಥ ಒಂದು ಸ್ಫೂರ್ತಿ ಇರುತ್ತೆ. ಹಂಗಾಗಿ ಇವತ್ತು ಖರ್ಗೆ ಸಾಹೇಬರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಅದು 140 ಕೋಟಿ ಶೋಷಿತ ಸಮುದಾಯಗಳ ಈ ಭಾರತ ದೇಶಕ್ಕೆ ಒಕ್ಕೂಟಕ್ಕೆ ಮಾಡಿರ್ತಕ್ಕಂಥ ಅದು ಅಪಮಾನ. ಹಂಗಾಗಿ ಇವತ್ತು ನಮ್ಮ ಈ ಹೋರಾಟ ಏನೋ ಅನ್ನೋರ ನೇತೃತ್ವದಲ್ಲಿ ಆಗಿದೆಲ್ಲ, ಅದನ್ನು ತೀವ್ರವಾಗಿ RSS ಮತ್ತು ಶ್ರೀರಾಮ ಸೇನೆ ಅದರ ಇದಾವಲ್ಲ ಅವ್ರನ್ನ ನಿಜವಾಗಲೂ ಅಲ್ಲಿ ಮಾಡಿರ್ತಕ್ಕಂಥವ್ರನ್ನ ಈ ದೇಶದಲ್ಲಿಂದ ಗಡಿಪಾರು ಮಾಡಬೇಕು.
ಜೊತೆಗೆ ಇಂಥ ಘಟನೆಗಳು ನೋಡ್ಲಾರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದು ಜಾಗೃತಿ ವಹಿಸಿ ಮುಂದಿನ ದಿನಗಳಲ್ಲಿ ಖರ್ಗೆ ಸಾಹೇಬರು 55 ವರ್ಷ ಸುದೀರ್ಘವಾಗಿ ರಾಜಕಾರಣಿ, ಅಂಥವ್ರಿಗೇನೆ ನೀವು ಈ ಥರ ಸಣ್ಣ ಬುದ್ಧಿ ತೋರಿಸ್ತಾ ಇದ್ದೀರಂದರೆ ಹಳ್ಳಿನಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಯಾವ ಥರ ನಡ್ಕೊಂಡಿರ್ತೀರ ಅನ್ನೋದು ಇಲ್ಲೇ ಕಂಡು ಬರ್ತಾ ಇದೆ. ಹಂಗಾಗಿ ಬಳ್ಳಾರಿ ಜಿಲ್ಲೆಯಿಂದ ಮಾನಣ್ಣವ್ರ ನೇತೃತ್ವ ಹೋರಾಟಕ್ಕೆ ಜೈವಾಗಲಿ. ಆಮೇಲೆ ಸಾಗರ ಸಾಹೇಬ್ರವರು ಈ ರಾಜ್ಯದಲ್ಲಿ ಹೋರಾಟಕ್ಕೆ ಅವರು ಕರೆ ಕೊಟ್ಟಿದ್ದಾರೆ, ಅವರಿಗೆ ಜೈವಾಗಲಿ. ಈ ಹೋರಾಟಕ್ಕೆ ನೀವೆಲ್ಲರೂ ಬಂದಿರತಕ್ಕಂಥ ಮಾಧ್ಯಮ ಮತ್ತು ಇಲ್ಲಿ ಬರ್ತಕ್ಕಂಥ ದಲಿತ ಯುವಕರು ಮತ್ತು ಸಮಾಜದ ಶೋಷಿತ ಸಮುದಾಯಗಳು ಯುವಕರು ಎಲ್ಲರೂ ಬಂದಿದ್ದಾರೆ. ಪಕ್ಷಾತೀತವಾಗಿ ಇದು ಖಂಡನೆ ಮಾಡೋಕ್ಕೆ ಬಂದಿದ್ದಾರೆ. ಮಾನವರಿಗಾಗಿರ್ತಕ್ಕಂಥ ಅನ್ಯಾಯವು ಮಾನವೀಯತೆ ದೃಷ್ಟಿಯಿಂದ ಬಂದಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ಜೈವಾಗಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅವರಿಗೆ ಈ ಬಳ್ಳಾರಿ ಜಿಲ್ಲೆಯಿಂದ ನಾನು ಖಂಡನೆ ಇರ್ತೇನೆ. ಶ್ರೀರಾಮ ಜೈ. ಕಾಂಡದಲ್ಲಿ ನಡೆದಿರತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು ಅಂತ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ, ಅವರು ಭಾಷಣ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಈ ಹಿಂದೂ ಮತೀಯವಾದಿಗಳು ಅಂದರೆ RSSಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವತ್ತು ಆ ಜಾಗನ ಸ್ವಚ್ಛ ಮಾಡಿ ಮತ್ತು ಹೋಮ ಹವನ ಮಾಡಿ ಇದನ್ನು ನೋಡಿದರೆ ಇಡೀ ದೇಶದಲ್ಲಿರ್ತಕ್ಕಂಥ ಶೋಷಿತ ಜನಾಂಗಗಳಿಗೆ ಅವಮಾನ ಮಾಡತಕ್ಕಂಥ ರೀತಿ ಇವತ್ತು RSS ವರ್ತನೆ ಮಾಡ್ತಾ ಇದೆ. ಅದಕ್ಕೆ BJP ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ DG ಸಾಗರ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥರು ಯಾರು ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಕೂಡಲೇ ಕೇಂದ್ರ ಸರ್ಕಾರ ಅಂಥವರಿಗೆ ಶಿಕ್ಷೆ ಒಳಪಡಿಸಬೇಕಂತೇಳಿ ನಾವು ಪ್ರಧಾನಮಂತ್ರಿಗಳನ್ನು ಆಗ್ರಹಪಡಿಸ್ತೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ, ರಿಸರ್ವೇಷನ್ ತೆಗಿಬೇಕಂತ ಅದ್ರ ಬಗ್ಗೆ. ರಿಸರ್ವೇಷನ್ ತೆಗಿಯೋಕ್ಕೆ ಆಗೋದಿಲ್ಲ. ರಿಸರ್ವೇಷನ್ ತೆಗಿಬೇಕಂತ ಯಾರು ಹೇಳ್ತಾರ ಅವರು ನಮ್ಮ ದೇಶದವರೇ ಅಲ್ಲ. ಯಾಕಂದರೆ ಭಾರತದ ಮೂಲ ನಿವಾಸಿಗಳು ನಾವು, SC ST OBCಗಳು ಏನಿದ್ದೀವಿ, ಭಾರತದ ಮೂಲ ನಿವಾಸಿಗಳು ನಾವು. ಈ ರಿಸರ್ವೇಷನ್ನ ತೆಗಿಯೋಕ್ಕೆ ಯಾರ ಕೈಲಿ ಆಗೋದಿಲ್ಲ. ಯಾಕಂದರೆ ನಮಗೆ ಸಮಾನತೆ ಕೊಟ್ಟ ಮೇಲೆ ಅದನ್ನು ಯೋಚನೆ ಮಾಡಲಿ ಅವರು.